ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ, ಯಾಕಪ್ಪ ಇನ್ನು ಸೈಲೆಂಟ್ ಆಗಿ ನಿಂತಿದ್ಯಾ? ನೀನು ಹಿತನ ಹುಡ್ಕಲ್ವಾ? ಹೋಗಲ್ವಾ? ಅತ್ತೆ, ನಿಮಗೆ ಹಿತ ಮೇಲಿರೋ ಕಾಳಜಿಗೆ ಥ್ಯಾಂಕ್ ಯು ಸೋ ಮಚ್. ಆದರೆ ಹಿತನ ಹುಡ್ಕೋ ಅವಶ್ಯಕತೆ ಇಲ್ಲ. ಅಂದ್ರೆ ಅಯ್ಯೋ, ಹಿತ ಹಿತ ಪುಟ್ಟ, ನೀನ್ ಎಲ್ಲಿ ಹೋಗಿದ್ದೆ? ಇಲ್ಲಿದ್ಯಾ? ಮನೆ ಬಿಟ್ಟು ಹೋಗ್ಲಿಲ್ವಾ? ಅತ್ತೆ, ವಾಟ್ ಡು ಯು ಮೀನ್? ಅಂದ್ರೆ ಶರತ್ತು, ಇವಳು ಬೆಳಗ್ಗೆ ಎಲ್ಲೂ ಕಾಣಿಸ್ಲೇ ಇಲ್ಲ ನನ್ಗೆ. ಅದು ಅಲ್ಲದೆ ಬೆಳಗ್ಗೆ ಅವಳೆಲ್ಲ ಆಚೆ ಹೋಗಲ್ವಲ್ಲ, ಅದಕ್ಕೆ ನನ್ಗೆ ಸ್ವಲ್ಪ ಜಾಸ್ತಿ ಗಾಬರಿ ಆಗ್ಬಿಡ್ತು. ಇವಾಗ ಬಂದಿದ್ದಾಳಲ್ವಾ, ನನಗೆ ಸಂತೋಷ. ಹಾ, ಬಂದೆ ಪ್ರಾಣಿ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ಲಾ? ಅತ್ತೆ, ಒಂದು ನಿಮಿಷ. ನಿನ್ನೆ ರಾತ್ರಿ ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವಾ? ನಿನ್ನೆ ರಾತ್ರಿ ಏನಾಯ್ತು? ಅತ್ತೆ, ಪುಟ್ಟ ಮಗುಗೆ ಹಿಂಸೆ ಕೊಟ್ಟು ಅದ್ ಯಾವ ವಿಕೃತ ಸಂತೋಷ ಅನುಭವಿಸ್ತಿರೋ ನನಗಂತೂ ಗೊತ್ತಿಲ್ಲ. ನೋಡಿ, ನಿಮಗೆ ನಾನು ಇವತ್ತು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮಿಂದ ನನ್ನ ಮಗುಗೆ ಒಂದು ಸ್ವಲ್ಪ ಏನಾದರೂ ಹಾರ್ಮ್ ಆದ್ರೂ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಅಯ್ಯೋ ದೇವ್ರೆ, ನಾನ್ ಏನ್ ಮಾಡಿದೆ ಅಂತ ನನಗೆ ಹೆಂಗ್ ಹೇಳ್ತಿದ್ಯಾ ಶರತ್ತು? ಅಲ್ಲ, ನಮ್ ಹಿತ ಅದೇ ನೋ ಮೋರ್ ಡಿಸ್ಕಷನ್. ನೋಡಿ, ನಾನು ಇವಾಗ ಹೇಳ್ತಾ ಇರೋದು ಮಾತಲ್ಲ, ವಾರ್ನಿಂಗ್ ಅಂತ ಅನ್ಕೊಳ್ಳಿ. ಛೇ, ಎಲ್ಲ ಕಪಿಚೆಷ್ಟೆ ಪಿಳ್ಳೆಯಿಂದ ಮನೆಯಿಂದ ಹೋದವಳು ಅದ್ ಯಾವಾಗ ವಾಪಸ್ ಬಂದ್ಲೋ ಏನೋ. ನಾನು ಒಂದ್ಸಲ ರೂಮ್ಗೆ ಹೋಗಿ ಅವಳು ಇದಾಳು ಇಲ್ವಾ ಅಂತ ನೋಡಿ ಡ್ರಾಮಾ ಮಾಡ್ಬೇಕಾಗಿತ್ತು. ಮಾಯಿನ್ ಪ್ರಜ್ಞೆ ಇದ್ದಿದ್ರೆ ಇಷ್ಟೊತ್ತಿಗೆ ನನಗೆ ಸರಿಯಾಗಿ ಉಗ್ದಿರೋಳು. ಆದ್ರೂ ಅವಳಿಗೆ ಪ್ರಜ್ಞೆ ಬಂದು ಈ ಮನೆ ನೆಮ್ಮದಿ ಹಾಳಾಗ್ಬೇಕು, ಆಗ್ಲೇ ನನಗೂ ಸಮಾಧಾನ. ನಮ್ಮ ಮನೆಗೆ ನೆಮ್ಮದಿನೇ ಇಲ್ಲ ಅನ್ನೋ ಹಾಗಾಗಿದೆ. ಅದಕ್ಕೇನು ದುರ್ಗಾನ ಮನೆಯಿಂದ ಹೊರಗಾಕೋ ಅಧಿಕಾರ ಯಾರು ನಿನಗೆ ಕೊಟ್ರು? ಅಲ್ಲ ಅಣ್ಣ, ಅದು ಮೊದ್ಲು ಅವಳು ಕೈ ಬಿಡು ಬಿಡು ಅಂತ ಹೇಳಿದೆ. ಈ ದುರ್ಗಾ ಮಾಡಿದ್ದು ಒಂದ ಎರಡ? ಅದು ಹೋಗ್ಲಿ ಬಿಡೋಣ. ಆದ್ರೆ ಮಾಯಾ, ಅವಳು ಯಾವ ತಪ್ಪು ಮಾಡಿದಾಳೆ ಅಂತ ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆ ಹೇಳು? ಪಾಪ, ಅವಳು ತನ್ನ ಮದ್ವೆ ಬಗ್ಗೆ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ಲು. ಆದ್ರೆ ಇವತ್ತಿನ ಅವಳು ನೋವಿಗೆ ಈ ದುರ್ಗಾನೇ ಕಾರಣ. ಮಾಯಾ, ಏನೆಲ್ಲ ಆಯ್ತು ನೋಡು. ಇದರಲ್ಲಿ ನಿಂದ ಯಾವ ತಪ್ಪು ಇಲ್ಲ, ನೀನ್ ಇನ್ನೋಸೆಂಟ್. ಆದ್ರೆ ನಮ್ಮ ಷರತ್ತಿಗೆ ನೀನು ಹೆಂಡತಿ ಆಗ್ಬಾರ್ದು ಅಂತ ಆ ವಿಧಿ ನಿರ್ಧಾರ ಮಾಡಿತ್ತು ಅಂತ ಕಾಣುತ್ತೆ. ಆ ನಿರ್ಧಾರನ ತಪ್ಪಿಸೋದಕ್ಕೆ ವಿಧಿ ಕೈಯಿಂದಲೂ ಸಾಧ್ಯ ಆಗ್ಲಿಲ್ಲ. ಅದು ನಿಜಾನೇ ಆಗಿದ್ದಿದ್ರೆ ಇವಳು ಮದ್ವೆ ವಿಷಯ ಮಂಟಪದವರೆಗೂ ಹೋಗ್ತಾನೆ ಇರ್ಲಿಲ್ಲ ಅಣ್ಣ. ದಮಯಂತಿ, ನಿಂದು ಇತ್ತೀಚೆಗೆ ಅತಿ ಆಗ್ತಾ ಇದೆ. ಯಾರು ಎಲ್ಲಿರ್ಬೇಕೋ ಅಲ್ಲಿದ್ರೆ ಒಳ್ಳೇದು. ಏನಣ್ಣ ಹಾಗಂದ್ರೆ? ಮೊದಲನೇದಾಗಿ ಶರತ್ ಮಾಯಾ ಜಾತಕ ಹೊಂದಾಣಿಕೆ ಆಗ್ಲಿಲ್ಲ. ಇವರಿಬ್ರು ಮದ್ವೆ ಆದ್ರೆ ದೊಡ್ಡ ಅನರ್ಥನೇ ಆಗೋಗುತ್ತೆ. ಅಷ್ಟೇ ಅಲ್ಲ, ಇವರ ದಾಂಪತ್ಯ ರೇಖೆಯಲ್ಲಿ ದೊಡ್ಡ ಬಿರುಕು ಮೂಡತ್ತೆ. ಆಮೇಲೆ ಏನೇನೋ ಅಪಶಕನಗಳು. ಮೊದಲು ಲಗ್ನ ಪತ್ರಿಕೆ ಸುಟ್ಟೋಯ್ತು. ಲಗ್ನ ಪತ್ರಿಕೆಯಲ್ಲಿ ದುರ್ಗಾ ಹೆಸರು ಪ್ರಿಂಟ್ ಆಗಿತ್ತು. ಚಿರಂಜೀವಿ ಸೌಭಾಗ್ಯವತಿ ದುರ್ಗಾ. ಮದುವೆ ಶಾಸ್ತ್ರ ಎಲ್ಲ ನಡೆದಿದ್ದು ದುರ್ಗಾ ಜೊತೆ.
ಇದನ್ನೆಲ್ಲ ನೋಡಿದ್ರೆ ಆ ದೇವರು ನಮಗೆ ಸೂಚನೆ ಕೊಟ್ಟಿದ್ದ ಅಂತ ಕಾಣುತ್ತೆ. ಆದ್ರೆ ಇದನ್ನ ನಾವು ಗಮನಿಸ್ಲೇ ಇಲ್ಲ. ಆದ್ರೆ ಇದ್ರಲ್ಲೆಲ್ಲ ಬಲಿ ಪಶು ಆಗಿದ್ದು ನಮ್ ಮಾಯಾ. ಇಷ್ಟಕ್ಕೆಲ್ಲ ಕಾರಣ ಈ ದುರ್ಗಾನೇ. ದಮಯಂತಿ, ನಿನಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ನೀನು ನನ್ನ ತಂಗಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅತಿರೇಕದ ನಿರ್ಧಾರ ತಗೋತಾ ಇಲ್ಲ. ಅದು ನೆನಪಿರ್ಲಿ. ದುರ್ಗಾ ನಮ್ಮ ಮನೆ ಸೊಸೆ ಅನ್ನೋದು ದೇವರು ಮಾಡಿರೋ ನಿರ್ಧಾರ. ಆ ನಿರ್ಧಾರನು ಎಲ್ಲರೂ ಒಪ್ಕೋಬೇಕು. ನೀನೀಗ ದುರ್ಗಾನ ಎಳ್ಕೊಂಡು ಹೋದಿಯಲ್ಲ ಹೊರಗೆ ಹಾಕ್ಬೇಕು ಅಂತ, ಆಗ ಇದ್ದಕ್ಕಿದ್ದಾಗೆ ಬಾಗಿಲು ಹಾಕೋತಲ್ಲ, ಅದರ ಅರ್ಥ ಏನು? ದುರ್ಗಾಗೆ ದೇವರ ಆಶೀರ್ವಾದ ಇದೆ, ತಿಳಿತಾ? ಅಲ್ಲ ಅಣ್ಣ, ಒಂದು ಮಾತು ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಆಗಿದ್ದೆಲ್ಲ ಆಗೋಗಿದೆ. ವಾಸ್ತವನ ಬದಲಾಯಿಸುವ ಶಕ್ತಿ ಯಾರಿಗೂ ಇಲ್ಲ. ದುರ್ಗಾ ನಮ್ಮ ಶರತ್ ಹೆಂಡತಿ, ಈ ಮನೆ ಸೊಸೆ ಅನ್ನೋದು ವಾಸ್ತವ. ಈ ಸತ್ಯನ ಎಲ್ಲರೂ ಒಪ್ಕೊಂಡ್ರೆ ನಿಮಗೆ ಒಳ್ಳೇದು, ಈ ಮನೆಗೂ ಒಳ್ಳೇದು. ಇದೇ ಕೊನೆ. ಈ ವಿಷಯದ ಬಗ್ಗೆ ಯಾರು ತಕರಾರು ಎತ್ಕೊಡುದು. ಇನ್ನೊಮ್ಮೆ ಇದ್ರ ಬಗ್ಗೆ ಜಗಳ ಆಗೋದು ನನಗೆ ಇಷ್ಟ ಇಲ್ಲ. ಇದು ಮನೆ ಯಜಮಾನಾಗಿ ನಾನು ತಗೊಂಡಿರೋ ನಿರ್ಧಾರ. ಇದು ಈ ನಿರ್ಧಾರ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದುರ್ಗಾ, ನೀನು ಅಷ್ಟೇ. ಅವ್ರ ಮಾತಿಗೆಲ್ಲ ಬೆಲೆ ಕೊಡೋ ಅಗತ್ಯ ಇಲ್ಲ. ನೀನು ಈ ಮನೆ ಸೊಸೆ ಅನ್ನೋ ವಾಸ್ತವನ್ನ ಅವರೆಲ್ಲ ಒಪ್ಕೊಳ್ಳೋದು ಎಷ್ಟು ಮುಖ್ಯನೋ, ಅದನ್ನು ನೀನು ಒಪ್ಕೊಂಡು ಜವಾಬ್ದಾರಿಯಿಂದ ನಿಭಾಯಿಸೋದು ಅಷ್ಟೇ ಮುಖ್ಯ. ಶರತ್, ನೀನು ದುರ್ಗಾಗೆ ತಾಳಿ ಕಟ್ಟಿದೀಯ. ಆ ತಾಳಿಗೆ ಅದರದ್ದೇ ಆದ ಗೌರವ ಇದೆ. ಅದನ್ನು ಕಟ್ಟಿರೋ ನಿನಗೆ ಜವಾಬ್ದಾರಿ ಇದೆ. ಅದನ್ನ ಸಮರ್ಥವಾಗಿ ನಿಭಾಯಿಸ್ಬೇಕಪ್ಪ.